ಏನಕ್ಕೆ? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಐ ಲವ್ ಯು. ಲವ್ ಯು ಟು. ಥ್ಯಾಂಕ್ ಯು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನನ್ನ ಶುಕ್ರವಾರದ ದಿನಚರಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಈಗ ತಾನೇ ಪೂಜೆ ಎಲ್ಲ ಆಯಿತು. ಸೊ ಆ ವಿಡಿಯೋ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಲಾಗ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನಾನಿವತ್ತು ಪೂಜೆ ಎಲ್ಲ ಮುಗಿಸಿದ್ದೀನಿ. ಸೊ ನಾನು ಬೆಳಗಿಂದ ಏನೆಲ್ಲ ಪೂಜೆಗೆಲ್ಲ ತಯಾರಿ ಮಾಡಿಕೊಂಡು ಹೇಗೆ ಪೂಜೆ ಮಾಡಿದೆ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಕ್ಲೀನಾಗಿ ಗುಡಿಸಿ ಸಾರಿಸಿ ರಂಗೋಲಿ ಹಾಕ್ಬಿಟ್ಟಿದ್ದೀನಿ. ನಾನು ಈ ರಂಗೋಲಿ ಕಲ್ತ್ಕೊಂಡು ಹಾಕಿರೋದು ಫಸ್ಟ್ ಟೈಮ್. ಈ ರೀತಿ ಡಿಸೈನಲ್ಲಿ ಹಾಕಿದ್ದೀನಿ. ರಂಗೋಲಿ ಚೆನ್ನಾಗಿದೆಯಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಫ್ರೆಂಡ್ಸ್, ಇವಾಗ ನೋಡಿ, ನಾನು ಎಕ್ಕದ ಗಿಡ ಬರುತ್ತಲ್ವ, ಸೊ ಅದರ ಎಲೆಗಳನ್ನೆಲ್ಲ ಕಿತ್ಕೊಂಡ್ಬಂದಿದ್ದೀನಿ. ಏನೋ ರಥಸಪ್ತಮಿ ಏನೋ ಇದು ಅಂತೆ. ನನ್ನ ಅಪ್ಪ ಹೇಳಿದ್ರು ಮತ್ತು ಹಸ್ಬೆಂಡು ಹೇಳಿದ್ರು. ಸೊ ಈ ರೀತಿ ಮಾಡಬೇಕು ಅಂತ. ಏನಿಲ್ಲ, ಎಲೆಗಳನ್ನ ತೊಗೊಂಬರ್ಬೇಕು. ಈ ಅಕ್ಷತೆ ಕಾಳು ಬರುತ್ತಲ್ಲ, ಸೊ ಎಲೆ ಮೇಲೆ ಅಕ್ಷತೆ ಕಾಳು ಹಾಕ್ಕೊಂಡು ನಮ್ಮ ತಲೆ ಮೇಲೆ, ಕೈ ಮೇಲೆ, ಕಾಲ ಮೇಲೆಲ್ಲ ಇಟ್ಕೊಂಡು ಸ್ನಾನ ಮಾಡ್ಕೊಬೇಕಂತೆ. 3 ಚಮ್ ನೀರು ಎಳೆ ಇಟ್ಕೊಂಡು ತಲೆ ಮೇಲೆ, ಅದ್ರ ಮೇಲೆ 3 ಚಮ್ ನೀರು ಹಾಕ್ಕೊಬೇಕಂತೆ. ಸೊ ಈ ರೀತಿ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರು. ಸೊ ನಾನು ಆ ರೀತಿ ಮಾಡ್ಕೊಂಡು ಸ್ನಾನ ಮಾಡ್ಕೊಂಬಂದೆ. ಬಂದಿದ್ದ ತಕ್ಷಣ ದೇವ್ರ ಮನೆಗೆ ಬಂದು ಇವತ್ತು ನಾನು ಉಪ್ಪಿನ ದೀಪ ಹಚ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಹೇಗೆ ಉಪ್ಪಿನ ದೀಪ ಹಚ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ. ಪ್ರತಿ ಶುಕ್ರವಾರನೂ ಕೂಡ ಉಪ್ಪಿನ ದೀಪ ಹಚ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಮೊದಲೇ ಹೇಳಿದ್ದೆ, ತೊಗೊಂಡು ಬನ್ನಿ, ನಾನು ಉಪ್ಪಿನ ದೀಪ ಹಚ್ಬೇಕು ಅಂತ ಅಂದ್ಬಿಟ್ಟು. ಈ ಮಡಿಕೆ ಇದೆ ನೋಡಿ, ಇದನ್ನು ತೊಗೊಂಡು ಬನ್ನಿ ಅಂತ ನಾನು ಕೇಳಿದ್ದೆ. ನನ್ನ ಹಸ್ಬೆಂಡು ಮರ್ತೋಗ್ಬಿಟ್ಟಿದ್ದಾರೆ. ಆಮೇಲೆ ಶುಕ್ರವಾರ ಬೆಳಗ್ಗೆನೇ ಎದ್ದು ರೆಡಿಯಾಗಿ ನನಗೆ ಬೇಕು ಅಂತ ಹೇಳಿದ್ದಕ್ಕೆ ತೊಗೊಂಬಂದರು. ಕಲ್ಲುಪ್ಪು ಕೂಡ ಅಷ್ಟೇ ಗುರುವಾರನೇ ತಂದುಬಿಟ್ಟಿದ್ರು. ಸೊ ನಾವಿವಾಗ ಉಪ್ಪಿನ ದೀಪ ಹಚ್ಚೋಣ ಅಂತ ಡಿಸೈಡ್ ಆಗಿ ನಾನಿವತ್ತು ಬೆಳಗ್ಗೆನೇ ಬೇಗ ಎದ್ದು ಕೆಲಸಗಳೆಲ್ಲ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿ ನಾನು ರೆಡಿ ಆಗಿಬಿಟ್ಟು ಇವತ್ತು ಉಪ್ಪಿನ ದೀಪ ಹಚ್ತಾ ಇದ್ದೀನಿ. ನೋಡಿ, ಕ್ಲೀನಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಕಲ್ಲುಪ್ಪು ಇದಕ್ಕಂತಲೇ ಸಪ್ರೇಟಾಗಿ ತರಬೇಕು ಫ್ರೆಂಡ್ಸ್. ನಾವು ಅಡುಗೆಗೂ ಉಪಯೋಗಿಸೋವಂಥ ಕಲ್ಲುಪ್ಪು ಎಲ್ಲ ಹಾಕ್ಬಾರ್ದು. ಅದು ಕೂಡ ಮಡಿಯಲ್ಲಿರಬೇಕು. ತಗೊಂಡು ಬಂದಿದ್ದ ತಕ್ಷಣ ನಾನು ದೇವ್ರ ಮನೆಯಲ್ಲೇ ಇಟ್ಬಿಟ್ಟೆ. ಕಲ್ಲುಪ್ಪನ್ನ ಹಾಕಿದ್ದೀನಿ ನೋಡಿ. ನಿಜವಾಗ್ಲೂ ತುಂಬ ಒಳ್ಳೆ ಬೆನಿಫಿಟ್ ಇದೆ. ತುಂಬಾ ಒಳ್ಳೆಯದಾಗುತ್ತೆ ಉಪ್ಪಿನ ದೀಪ ಹಚ್ಚೋದ್ರಿಂದ. ನಾನು ಆ ಮನೇಲಿದ್ನಲ್ಲ, ಅದೇ ನನ್ನ ಗಂಡನ ಮನೇಲಿದ್ನಲ್ಲ, ಆವಾಗ ಹಚ್ಚಿದ್ದೀನಿ. ನಾನು ಒಂದು 9 ಶುಕ್ರವಾರ ಹಚ್ಚಿದ್ದೀನಿ. ಇವಾಗ ನಾನು ಮತ್ತೆ ಕಂಟಿನ್ಯೂ ಮಾಡೋಣ. ನಂಗೆ ಆವಾಗ ಉಪ್ಪಿನ ದೀಪ ಹಚ್ಚಿದಾಗ ಏನೋ ಒಂಥರ ನೆಮ್ಮದಿ, ಏನೋ ಒಂಥರ ಖುಷಿ ಇತ್ತು. ಪೂಜೆ ಮಾಡೋಕ್ಕೆ ಎಲ್ಲ ತುಂಬ ಮನಸ್ಸು ತುಂಬ ಚೆನ್ನಾಗಿತ್ತು, ಹಗುರವಾಗಿತ್ತು. ದೇವ್ರ ಅನುಗ್ರಹ ಇದೆ, ನನ್ನ ಜೊತೆ ದೇವರಿದ್ದಾನೆ ಅನ್ನೋದೆಲ್ಲ ಇತ್ತು. ಬಟ್ ಆಮೇಲೆ ಬಿಟ್ಬಿಟ್ಟೆ ಕೆಲವು ಪರ್ಸ್ನಲ್ ಪ್ರಾಬ್ಲಮ್ಸಿಂದ. ಸೊ ಅದಕ್ಕೆ ಇವಾಗ ನಾನು ಮತ್ತೆ ಶುರು ಮಾಡ್ಕೊಂಡಿದ್ದೀನಿ. ಹೊಸ ಮನೆಗೆ ಬಂದಿದ್ದೀವಿ, ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ನಾನು ಮನಸ್ಸಲ್ಲಿ ಕೆಲವೊಂದು ದೃಢವಾಗಿ ನಿರ್ಧಾರ ಮಾಡ್ಕೊಂಡಿದ್ದೀನಿ. ನಾನು ತುಂಬ ಕಷ್ಟಪಟ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಲೈಫಲ್ಲಿ ನಾನು ಏನಾದರೂ ಸಾಧಿಸ್ಬೇಕು, ನಂದು ಅಂತ ಒಂದು ಅರ್ನಿಂಗ್ಸ್ ಆಗಬೇಕು ಅಂತ ನಾನು ಏನಾದರೂ ಲೈಫಲ್ಲಿ ಅಚೀವ್ ಮಾಡೋಣ ಅಂತ ತುಂಬಾ ಅಂದ್ಕೊಂಡಿದ್ದೀನಿ ಮನಸ್ಸಲ್ಲಿ. ಅದೆಲ್ಲ ಈಡೇರಬೇಕು ಅಂದರೆ ದೇವ್ರ ಅನುಗ್ರಹ ಇರಲೇಬೇಕು, ದೇವ್ರ ಆಶೀರ್ವಾದ ಇರಲೇಬೇಕು, ದೇವ್ರ ಜೊತೆಗಿರಬೇಕು. ನಮ್ಮ ಕಷ್ಟ ಪರಿಶ್ರಮ ಜೊತೆ ದೇವ್ರ ಅನುಗ್ರಹನೂ ಇರಬೇಕು ಫ್ರೆಂಡ್ಸ್. ಆಗ್ಲೇ ನಾವು ಏನು ಅಂದ್ಕೊಂಡ್ರೂ ಅದು ಆಗುತ್ತೆ. ಸೊ ಅದಕ್ಕೆ ನಾನು ದೇವ್ರನ್ನ ತುಂಬ ನಂಬ್ತೀನಿ. ಅದಕ್ಕೆ ನಾನು ಇವತ್ತು ಶುಕ್ರವಾರ ಉಪ್ಪಿನ ದೀಪ ಹಚ್ತಾ ಇದ್ದೀನಿ. ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿಯೆಲ್ಲ ಪೂಜೆ ಮಾಡೋಕ್ಕೆ. ಒಂದು ಒಳ್ಳೆ ಗುಡ್ ವೈಬ್ಸ್ ಕೊಡುತ್ತೆ, ನಿಜವಾಗ್ಲೂ ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ಉಪ್ಪಿನ ದೀಪ ಹಚ್ಚಿದ್ಮೇಲಂತೂ ನನಗೆ ಗೊತ್ತಿಲ್ದಂಗೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ, ಒಂಥರ ಕಾನ್ಫಿಡೆಂಟು ಅಂತ ಅನ್ನಿಸ್ತು ನನಗೆ. ಅದು ಫೀಲ್ ಆಗುತ್ತೆ, ಅದು ಮಾಡಿದ್ರೇ ಗೊತ್ತಾಗುತ್ತೆ. ಸೊ ನಾನು ಇನ್ಮೇಲೆ ಪ್ರತಿ ಶುಕ್ರವಾರನೂ ಮಾಡಬೇಕಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ನಾನು ಹೂವಿನಲ್ಲಿ ಅಲಂಕಾರ ಎಲ್ಲ ಮಾಡಿ ದೀಪ ಹಚ್ಚೋಣ ಅಂದ್ಕೊಂಡಿದ್ದೀನಿ. ರಂಗೋಲಿ ನೆನ್ನೆ ಕ್ಲೀನಾಗಿ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿರೋದೇ ಇದೆ. ಸೊ ಶುಕ್ರವಾರಕ್ಕಂತಲೇ ರೆಡಿ ಮಾಡಿಸ್ಬಿಟ್ಟೆ. ಇವಾಗ ದೀಪ ಹಚ್ತಾ ಇದ್ದೀನಿ ಫ್ರೆಂಡ್ಸ್, ಉಪ್ಪಿನ ದೀಪ. ಸೊ 2 ದೀಪ ಇಟ್ಟಿದ್ದೀನಿ, ಹಾಗೆ 2 ಬತ್ತಿ ಇಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ
ಒಂದು ಕಾಯಿನು ಅಂದರೆ ನಾವು ದೀಪ ಹಚ್ಚೋದು ಉಪ್ಪಿನ ದೀಪ ಹಚ್ಚೋದು ಲಕ್ಷ್ಮಿ ಅನುಗ್ರಹಕ್ಕಾಗಿ ಅಲ್ವಾ. ಸೊ ನಾವು ದೀಪದಲ್ಲಿ ಅಲ್ಲೊಂದು ಕಾಯಿನ್ ಇಡಬೇಕು. ನಮ್ಮಮ್ಮ ಕೇಳಿದೆ, ನಮ್ಮಮ್ಮ ದುರ್ಗಾದೇವಿದು ಚಿತ್ರ ಬರುತ್ತಲ್ಲ ಅದಿರೋಂತಾನೆ ಕಾಯಿನ್ ಕೊಟ್ಟರು. ಸೊ ಇರಲಿ ಅಂತ ಅಂದ್ಬಿಟ್ಟು ನಾನು ಅದನ್ನೇ ಇಟ್ಟು ದೇವ್ರ ಪೂಜೆ ಮಾಡಿದ್ದೀನಿ. ನಾನು ಜಾಸ್ತಿ ಅದು ಬೇಕು ಇದು ಬೇಕು ಅಂತ ಕೇಳ್ಕೊಳ್ಳೋಣ. ನಾನೇನಾದರೂ ಉಪ್ಪಿನ ದೀಪ ಹಚ್ಚಿ ಪೂಜೆ ಮಾಡಿರೋದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡಮ್ಮ ತಾಯಿ, ನಿನ್ನ ಅನುಗ್ರಹ ಇರಲಿ ಅಂತ ಅಂದ್ಬಿಟ್ಟು ಕೇಳಿಕೊಂಡು ನಾನು ಇವಾಗ ಪೂಜೆನೂ ಕೂಡ ಮಾಡಿದೆ. ಇವಾಗ ನೋಡಿ ಮಂಗಳಾರತಿ ಮಾಡ್ತಾಯಿದ್ದೀನಿ. ಅಪ್ಪ ಮಗುನ ಎತ್ಕೊಂಡಿದ್ದಾರೆ. ಸೊ ನೋಡಿ ಇವಾಗ ಮಂಗಳಾರತಿ ಮಾಡಿ ಎಲ್ಲರಿಗೂ ಕೊಟ್ಬಿಡ್ತೀನಿ. ನಿಜವಾಗ್ಲೂ ಫ್ರೆಂಡ್ಸ್ ತುಂಬಾ ಒಳ್ಳೆಯದಾಗುತ್ತೆ. ನನಗದು ಫೀಲ್ ಆಗಿದೆ. ಇವಾಗ ನಾನು ಹೋಗಿ ತುಳಸಿ ಗಿಡಕ್ಕೂ ಮಂಗಳಾರತಿ ಮಾಡಿಕೊಂಡು ಬಂದಿದ್ದೀನಿ. ಹಾಗೆ ಫ್ರೆಂಡ್ಸ್ ನನಗೆ ಗೊತ್ತಾಯ್ತಲ್ವಾ, ನಾವು ನಮ್ಮವರೇ ನಮಗೆ ಸಪೋರ್ಟ್ ಮಾಡಲ್ಲ. ನಿಜವಾಗ್ಲೂ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಕೂಡ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಇವಾಗ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೊದಲು ನಿಜವಾಗ್ಲೂ ನಾನು ಯೂಟ್ಯೂಬ್ ಮಾಡಿ ಎಷ್ಟು ಕಷ್ಟಪಟ್ಟು ಯೂಟ್ಯೂಬ್ ಮಾಡ್ತಾಯಿದ್ದೆ. ಅಡುಗೆ ಕೆಲಸ, ಮನೆ ಕೆಲಸ, ಪಾಪುನೂ ನೋಡಿಕೊಂಡು ಯಾವಾಗಾದರೂ ಪಾಪು ಮಲಗಿದಾಗ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೆ. ಯಾಕೆಂತಂದರೆ ಆ ಮನೇಲಿ ನಾನು ಮೊಬೈಲ್ ಇಟ್ಕೊಂಡ್ರೆ ನನ್ನ ಹಸ್ಬೆಂಡ್ಗೆ ದೂರುಗಳು ಕೊಡೋರು ಒಬ್ಬರಿದ್ರು. ಅವರು ನನಗೆ ನಿಜವಾಗ್ಲೂ ತುಂಬ ಬೇಜಾರಾಗ್ತಾಯಿತ್ತು. ಮಗುನೆಲ್ಲ ನೋಡ್ಕೊತಿದ್ದೆ, ಅಡುಗೆ ಮಾಡು ಅಂದರೆ ಅಡುಗೆ ಮಾಡ್ತಿದ್ದೆ, ಏನಾದರೂ ಕೆಲಸ ಇತ್ತು ಅಂದರೆ ಅದು ನೋಡ್ಕೊತಾ ಇದ್ದೆ. ನಾನು ಸುಮ್ಮನೆ ಕೂತ್ಕೊಂಡಿರೋ ಬದಲು ಏನಾದರೂ ಮಾಡೋಣ ಅಂತ ನನಗೆ ಇಂಟ್ರೆಸ್ಟು, ನನಗಿಷ್ಟ ಆಗೋ ಕೆಲಸ ನಾನು ಮಾಡ್ತಾಯಿದ್ದೆ. ಅದ್ರ ಬಗ್ಗೆ ಏನು ತಿಳ್ಕೊಂಡಿರ, ನಾನು ಅರ್ಥ ಮಾಡ್ಕೊಂಡಿರೋ ಒಂಥರ ಹೊಟ್ಟೆ ಕಿಚ್ಚಿಂದ ಹಂಗೆ ಮಾಡಿರೋದು ಅವರು. ನನ್ನ ಹಸ್ಬೆಂಡ್ಗೆ ತುಂಬ ನನ್ನ ಹಸ್ಬೆಂಡ್ ಮನೆಗೆ ಬಂದಿದ್ದ ತಕ್ಷಣ ದೂರು ಕೊಡ್ತಾಯಿದ್ರು. ಏನಪ್ಪ ಅಡುಗೆ ಮಾಡುವಾಗನೂ ಮೊಬೈಲ್ ಇಟ್ಕೊಂಡಿರ್ತಾಳೆ, ಮಗುನ ಎತ್ಕೊಂಡಿದ್ದಾಗೂ ಮೊಬೈಲ್ ಇಟ್ಕೊಂಡಿರ್ತಾಳೆ, ಏನೇನೋ ವೀಡಿಯೋ ಮಾಡ್ತಾ ಇರ್ತಾಳೆ, ಬರೀ ಯೂಟ್ಯೂಬ್ ಅಂದ್ಕೊಂಡಿರ್ತಾಳೆ, ಏನಿಲ್ಲ ಅಂತೆಲ್ಲ ತುಂಬ ದೂರ ಹೇಳ್ಕೊಡ್ತಾಯಿದ್ರ. ನನ್ನ ಹಸ್ಬೆಂಡ್ ಅದನ್ನೆಲ್ಲ ಕೇಳಿಬಿಟ್ಟು, ನೀನು ಯೂಟ್ಯೂಬ್ ಮಾಡಬೇಡ, ವೀಡಿಯೋ ಮಾಡಬೇಡ, ನೀನು ಅವ್ರ ಮುಂದೆಲ್ಲ ಮೊಬೈಲ್ ಇಟ್ಕೊಬೇಡ ಅಂತ ತುಂಬ ಇದು ಮಾಡ್ತಾಯಿದ್ರು ನನಗೆ. ಫ್ರೆಂಡ್ಸ್, ಇವತ್ತು ಟಿಫನ್ನು ಚಪಾತಿ ಮತ್ತು ಗೋರಿಕಾಯಿ ಪಲ್ಯ. ಸೊ ಗೋರಿಕಾಯಿ ಪಲ್ಯ ಎಲ್ಲ ರೆಡಿ ಮಾಡಿದ್ದೀನಿ. ಹಾಗೆ ಚಪಾತಿ ಮಾಡೋಣ ಅಂತ ಹೆಂಚಿಟ್ಟಿದ್ದೀನಿ. ಸೊ ಇಲ್ಲಿ ಚಪಾತಿ ಕೂಡ ಲಟ್ಸ್ಕೊಂಡಿದ್ದೀನಿ. ಇನ್ನೂ ಚಪಾತಿ ಲಟ್ಸ್ಕೊಳ್ಳೋದಿದೆ. ಸೊ ನನ್ನ ಹಸ್ಬೆಂಡು ಪಾಪುನ ಒಂದು ರೌಂಡ್ ಕರ್ಕೊಂಡು ಹೋಗಿದ್ದಾರೆ. ಅವರು ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ. ಇವಾಗ ಅವ್ರಿಗೆ ಬಾಕ್ಸ್ಗೆ ಚಪಾತಿ ಪಲ್ಯ ಮಾಡಿಕೊಡ್ಬೇಕು. ಸೊ ಪಲ್ಯ ರೆಡಿ ಆಗಿದೆ, ನಾನು ಚಪಾತಿ ಮಾಡಬೇಕು. ಅವ್ರು ಬರೋ ಅಷ್ಟೊತ್ತಲ್ಲಿ ನಾನು ರೆಡಿ ಮಾಡಬೇಕು. ಸೊ ನಾನು ವಿಡಿಯೋ ಮಾಡಿದ್ರೆ ಆಗಲ್ಲ. ಸೊ ಚಪಾತಿ ಮಾಡಿಬಿಡ್ತೀನಿ ಇವಾಗ. ಸೊ ಆಗ ನನ್ನ ಹಸ್ಬೆಂಡು ಅದನ್ನೆಲ್ಲ ಕೇಳಿ, ನೀನು ವೀಡಿಯೋ ಮಾಡಬೇಡ, ಯೂಟ್ಯೂಬ್ ಮಾಡಬೇಡ ಅಂತ ಅಂದ್ಬಿಟ್ಟು ತುಂಬಾ ಇದು ಮಾಡ್ತಾಯಿದ್ರು. ಒಳ್ಳೆ ಟೈಮ್ ಅದು. ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದುಬಿಡ್ತಾಯಿತ್ತು, ಯಾವಾಗೋ ಬಂದುಬಿಡ್ತಾಯಿತ್ತು, ಆ ಮನೇಲೇ ಬಂದುಬಿಡ್ತಾಯಿತ್ತು. ನಾನು ತುಂಬ ಖುಷಿಯಿಂದ ಇರ್ತಾಯಿದ್ದೆ ಅವಾಗ. ನಿಜವಾಗ್ಲೂ ಯಾರು ನನ್ನ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾಯಿದ್ರು, ಯಾರು ನನ್ನ ಕೈಯಲ್ಲಿ ಏನೂ ಆಗಲ್ಲ. ನಾನು ನಿಜವಾಗ್ಲೂ ನನ್ನ ಕಾಲೇಜ್ ಲೈಫಿಂದನೂ ಅಷ್ಟೇ ಫ್ರೆಂಡ್ಸ್, ತುಂಬ ಕಾರ್ನರ್ ಮಾಡಿಬಿಟ್ಟಿದ್ದಾರೆ ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂದರೆ ಒಂಥರ ಇದ್ದು ಇಲ್ದಿದ್ದಂಗೆ ಆ ಥರ ತುಂಬ ಥರ ಏನೇನೋ ಒಂಥರ ಆಗಿಬಿಟ್ಟಿದೆ. ಅದೆಲ್ಲ ನಾನು ಮತ್ತೆ ಮುಂದಿನ ಲಾಗಲ್ಲಿ ಬೇಕಿದ್ರೆ ಶೇರ್ ಮಾಡ್ಕೊತೀನಿ. ಸೊ ನನಗೆ ಏನಾದರೂ ಅಚೀವ್ ಮಾಡಬೇಕಂತ ಮೊದಲಿಂದನೂ ಇತ್ತು ಆಸೆ, ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು. ಸೊ ನಾನು ಮನೆಯಲ್ಲೇ ಇದ್ಕೊಂಡು ಮಗು ಇದ್ದರೂ ಪರವಾಗಿಲ್ಲ, ಎಲ್ಲ ಕೆಲಸ ಮಾಡಿಕೊಂಡು ನನಗಿಷ್ಟ ಆಗೋ ಕೆಲಸ ಮಾಡೋಣ, ಯೂಟ್ಯೂಬಲ್ಲಿ ಏನಾದರೂ ಅಚೀವ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡಿ 1K ಸಬ್ಸ್ಕ್ರೈಬರ್ಸು, ವಾಚ್ ಟೈಮ್ ಅವರ್ಸು ನಾನು 2-3 ತಿಂಗಳಲ್ಲೇ ನಾನು ತಗೊಂಬಿಟ್ಟೆ. ಸೊ ಅದು ಅಷ್ಟು ಸುಲಭ ಅಲ್ಲ ಯೂಟ್ಯೂಬು. ನಾನು ಅಷ್ಟು ಕಷ್ಟಪಟ್ಟಿದ್ರೆ ನನ್ನ ಗಂಡ ನನ್ನ ಅರ್ಥ ಮಾಡ್ಕೊಂಡಿಲ್ಲ ಆ ಟೈಮಲ್ಲಿ. ಸಿಟಿಯಲ್ಲಿದ್ದಾಗ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಇಲ್ಲಿ ಬಂದಾಗ, ನನ್ನ ಗಂಡನ ಮನೆಗೆ ಬಂದಾಗ ಇವರು ಮಾತು ಕೇಳಿಕೊಂಡು ನನಗೆ ನಿಜವಾಗ್ಲೂ ತುಂಬಾ ಮನ್ಸಿಗೆ ಬೇಜಾರು ಮಾಡಿಸಿದೆ. ನಾನು ಅರ್ಥನೇ ಮಾಡ್ಕೊಂಡಿಲ್ಲ ನನ್ನ ಗಂಡ. ಇವಾಗ ನನ್ನ ಅರ್ಥ ಮಾಡ್ಕೊಂಡು ಇವಾಗ ಸಪೋರ್ಟ್ ಮಾಡ್ತಿದ್ದಾರೆ. ಆದರೆ ಎಷ್ಟು ಕಷ್ಟ ಆಗ್ತಾಯಿದೆ ಹೇಳಿ. ಇವಾಗ ವ್ಯೂಸೇ ಬರ್ತಾಯಿಲ್ಲ. ನಾನು ಎಷ್ಟು ಕಷ್ಟಪಟ್ಟು ಮಾಡ್ತಿದ್ರು ಕೂಡ ವ್ಯೂಸೇ ಬರ್ತಾಯಿಲ್ಲ. ಬಿಡಿ ಹೋಗಲಿ, ವ್ಯೂಸು ಬರಲಿಲ್ಲ ಅಂದರೂ ಪರವಾಗಿಲ್ಲ. ಬಟ್ ನಾನು ಅಂದ್ಕೊಂಡಿದ್ದು, ನನ್ನ ಆಸೆ ಅದೆಲ್ಲ ಆಗಲಿಲ್ವಲ್ಲ ಅನ್ನೋದೇ ಬೇಜಾರು. ಸೊ ಫ್ರೆಂಡ್ಸ್, ಬಾಕ್ಸ್ಗೂ ಹಾಕ್ಬಿಟ್ಟಾಯಿತು, ರೆಡಿ ಮಾಡಾಯಿತು. 4 ಚಪಾತಿ ಮಾಡಿದ್ದೆ ಬಾಕ್ಸ್ಗೆ. ಇವಾಗ ನಮಗೆಲ್ಲರಿಗೂ ಮಾಡ್ಕೊಬೇಕು. ಸೊ ಚಪಾತಿ ಪಲ್ಯ ಮಾಡ್ಕೋಬೇಕು. ಟೈಮ್ ಹೋಗ್ತಾ ಇದೆ. ಸೊ ಲೇಟ್ ಆಗೋಯ್ತು ಇವತ್ತು ಪೂಜೆ ಎಲ್ಲ ಮಾಡೋಷ್ಟೊತ್ತಲ್ಲಿ. ಸೊ ಚಪಾತಿ ಮಾಡ್ಕೊಬೇಕು. ಮತ್ತು ನಾನು ಮತ್ತೆ ಸಿಗ್ತೀನಿ.
ಫ್ರೆಂಡ್ಸ್, ದೇವ್ರ ಮನೇಲಿ ಪೂಜೆ ಆಗೋಗಿದೆ. ಸೊ ಪೂಜೆ ಎಲ್ಲ ಆಗಿದೆ. ಮತ್ತು ಚಾಮಿ ಕೈ ಮುಗಿ, ಜಜ್ಜಿ ಮಾಡ್ತಾಳೆ. ಜಜ್ಜಿ ಬರ್ತಾ ಇದೆಯಾ? ಚಾಮಿ ಕೈ ಮುಗಿ. ಹೆಂಗೆ ಕೈ ಮುಗಿಯೋದು ನೀನು ಚಾಮಿಗೆ? ತೋರಿಸು, ಕೈ ಮುಗಿ ತೋರಿಸು. ಚಾಮಿ ಕೈ ಮುಗಿ. ಚಾಮಿಗೆ ರಾಮ್ ರಾಮ್ ಮಾಡಬೇಕು. ಇಲ್ಲ ಬಲೂನ್ ಇಲ್ಲ ನಿಂಗೆ. ಹ್ಞೂ, ಕೈ ಮುಗಿ ದೇವ್ರಿಗೆ. ಹ್ಞೂ, ಬಲೂನ್ ಕೊಡ್ತಾರೆ. ಕೈ ಮುಗಿ ದೇವ್ರಿಗೆ. ಕೈ ಮುಗಿ. ಹಾಂ, ಚಾಮಿ ಕಾಪಾಡಪ್ಪ ಅನ್ನು ಚಾಮಿ ಕಾಪಾಡಪ್ಪ ಅಂತ. ಹ್ಞೂ, ಬಲೂನ್ ಬೇಕಂತೆ ನನ್ನ ಮಗಳಿಗೆ. ಇವರಪ್ಪ ಏನಾಯ್ತು ರೀ? ಇದು ವಾಪಸ್ಸೇನಾ? ಹೋಗ್ಲಿ ಬಿಡ್ರಿ, ಇನ್ನೇನು ಮಾಡೋಕ್ಕಾಗಲ್ಲ. ನಿಮ್ಗೆ ಲೇಟ್ ಆಗಲ್ವಾ? ನನಗೆ ಬೈತೀರಾ ಅದು ರೆಡಿ ಆಗಿಲ್ಲ ಇದು ರೆಡಿ ಆಗಿಲ್ಲ ಅಂತ. ಏನಕ್ಕೆ? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಆಗೋಯ್ತಲ್ಲ ವ್ಯಾಲೆಂಟೈನ್ಸ್ ಡೇ. ಅದಕ್ಕೆ ಇವತ್ತು ಕೊಡ್ತಾ ಇದ್ದೀನಿ. ನೆನ್ನೆ ಬ್ಲ್ಯಾಕ್ ಡೇ ಅಲ್ಲ, ನೆನ್ನೆ ಅಲ್ವಾ ವ್ಯಾಲೆಂಟೈನ್ಸ್ ಡೇ? ನೆನ್ನೆ ಬ್ಲ್ಯಾಕ್ ಡೇ ಆಗಿರೋದು ಮೊನ್ನೆ. ಸುಮ್ಮನೆ ಹೋಗ್ಬಿಟ್ಬಿಟ್ರೆ? ಮೊನ್ನೆ ಸುಮ್ಮನೆ ಹೋಗ್ಬಿಟ್ರೆ ಮೇಡಮ್. ಹೇಳಿ. ಐ ಲವ್ ಯು ಟು. ಥ್ಯಾಂಕ್ ಯು ಡೇ. ಮುಜ್ಜ ಬಾ ಇಲ್ಲಿ ಬಾ, ಅಪ್ಪ ಕಲ್ಸ್ಕೊಡೋಣ ಅಪ್ಪನ್ನ. ನೀರು ಬೀಳ್ತಿದಲ್ವಾ? ತುಂಬ ಗೊತ್ತೆ. ಕರೆಕ್ಟ್ ಟೈಮ್ಗೆ ಟಿಫನ್ ಮಾಡಿ. ಹ್ಞೂ, ಸಾಯಂಕಾಲ ಆಗುತ್ತಾ ಬರೋದು? ನೈಟ್ ಆಗುತ್ತೆ. 3 ಗಂಟೆಗೆ ಇರೋದಲ್ಲಿ ಬಾಗೇಪಲ್ಲಿ ಕೇಸ್. ಅವ್ರು ಯಾವಾಗ ಕರೀತಾರೋ 7 ಗಂಟೆವರೆಗೂ ಟೈಮ್ ಅದು. ಅಲ್ಲಿ 7ಕ್ಕೆ 7:30 ಬಿಟ್ಟು ಅಷ್ಟೊತ್ತಾಗುತ್ತೆ ಬರೋದು. ಬಾಯ್ 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 ಮೇಡಮ್ಮ. ಮಾಮನ ಏನ್ರಿ ಮಾಮ ಅಂತ ಇಟ್ಕೊಂಡ್ಬಿಟ್ಟವಳೆ. ತಿರ್ಸ್ಕೊಂಡ್ಬಿಡ್ತಾಳೆ ಅವ್ರು ಬರ್ತಾ ಇದ್ದಂಗೆ ಹಿಂಗೆ. ಹ್ಞೂ, ಅದಕ್ಕೆ ಹಿಂಗೆ ಅಂದ್ಬಿಟ್ಟು ಹಿಂಗಂತಾರೆ ಅವರು. ಹ್ಞೂ, ಏನಿದು ಅಂತ ಅಮ್ಮ ಅಲ್ಲ. ಹ್ಞೂ, ಬಾಯ್. ಬಾಯ್ ಮೇಡಮ್. ತೋರ್ಸಲ ನಿನ್ನ? ಬೇಡ ಬಿಡು. ಫ್ರೆಂಡ್ಸ್, ಇವತ್ತು ನನ್ನ ಹಸ್ಬೆಂಡು ನಮಗೆ ಪ್ರಪೋಸ್ ಮಾಡಿದ್ರು. ವ್ಯಾಲೆನ್ಸ್ ಡೇ ಸ್ಪೆಷಲು. ನಾವು ಫೆಬ್ರವರಿ 14 ಮಾಡ್ಕೊಂಡಿರಲಿಲ್ಲ, ಯಾಕಂತಂದ್ರೆ ಅವತ್ತು ಬ್ಲ್ಯಾಕ್ ಡೇ ಅಲ್ವಾ. ಸೊ ನಾವು ಅವತ್ತು ಮಾಡ್ಕೊಂಡಿಲ್ಲ. ಸೊ ದ ನೆಕ್ಸ್ಟ್ ಡೇ ನಾವು ವ್ಯಾಲೆಂಟೈನ್ಸ್ ಡೇ ಸಿಂಪಲಾಗಿ ಮಾಡ್ಕೊಂಡ್ವಿ. ಸೊ ಚಾಕ್ಲೇಟ್ ಕೊಟ್ಟು ಹೂವು ಕೊಟ್ಟು ಪ್ರಪೋಸ್ ಮಾಡಿದ್ರು ನನ್ನ ಹಸ್ಬೆಂಡು. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಸೊ ಹಿಂಗೆ ಇರಬೇಕಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದರೆ. ಸೊ ನನ್ನ ಅಂದ್ಕೊಂಡೆ ಏನೂ ಮಾಡಲಿಲ್ಲ. ಚಾಕ್ಲೇಟ್ ತಂದಿದ್ರು ನಂಗೆ ಕೊಡಬೇಕು ಅಂತ ಅಂದ್ಬಿಟ್ಟು, ಬಟ್ ಇನ್ನೂ ಕೊಡಲಿಲ್ವೇ ಅಂತ ನಾನು ಕಟ್ಕೊಂಡಿದ್ದೆ. ಸೊ ಇವತ್ತು ಕೊಟ್ಟಿದ್ದಾರೆ, ಖುಷಿ ಆಯಿತು. ಮತ್ತು ಹಾಗೆ ಬೇಜಾರು ಕೂಡ ಆಗ್ತದೆ ಫ್ರೆಂಡ್ಸ್. ನಿನ್ನೆ ಮೊನ್ನೆ ಎಲ್ಲ ನನ್ನ ಜೊತೆಗೆ ಇದ್ರು ನನ್ನ ಹಸ್ಬೆಂಡು. ಇವಾಗ ವರ್ಕ್ ಮೇಲೆ ಹೋಗ್ತಾ ಇದ್ದಾರೆ. ರಾತ್ರಿ ಆಗುತ್ತಂತೆ ಬರೋದು, ಕೇಳಿದೆ ಇವಾಗ. ಸೊ ಸ್ವಲ್ಪ ಬೇಜಾರಾಗ್ತಾಯಿದೆ ನನಗೇನೋ ಒಂಥರ. ನನ್ನ ಹಸ್ಬೆಂಡ್ ಇದ್ದರೆ ಏನೋ ಒಂಥರ ಖುಷಿ. ನಾವು ತಮಾಷೆ ಮಾತಾಡಿಕೊಂಡು ಜೊತೆಗೆ ಎಲ್ಲ ಕೆಲಸ ಮಾಡಿಕೊಂಡು ಪಾಪು ಜೊತೆ ಆಟ ಆಡಿಕೊಂಡು ಇರ್ತಾಯಿದ್ವಿ. ಸೊ ಇವಾಗ ನನಗೆ ಒಬ್ಬಳೇ ಅಂತ ಫೀಲಿಂಗ್ ಆಗುತ್ತೆ, ಬೇಜಾರಾಗುತ್ತೆ. ಸೊ ನೈಟ್ ಬರ್ತಾರಂತೆ. ಅವರು ತುಂಬ ಕಷ್ಟಪಟ್ಟು ಒಂದು ಕೆಲಸದ ಮೇಲೆ ಆಗಲಿ ಅಂತ ಅಂದ್ಬಿಟ್ಟು ತುಂಬ ಕಷ್ಟಪಟ್ಟು ಓಡಾಡ್ತಿದ್ದಾರೆ. ಬಟ್ ಅದು ಆಗ್ತಾ ಇಲ್ಲ. ಸೊ ಅದು ನಾನು ಮುಂದಿನ ಲಾಗಲ್ಲೆಲ್ಲ ಶೇರ್ ಮಾಡ್ಕೊತೀನಿ. ಸೊ ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡಿ. ಬಾಗಿಲು ಮೇಲ್ಗಡೆ ಬಾಯಿಲಿ ಬುಜ್ಜ ತಿನ್ಬಾ. ಚಪಾತಿ ತಿನ್ನು ಫಸ್ಟು. ಚಪಾತಿ ತಿನ್ನು, ಆಮೇಲೆ ಬಲೂನ್. ಚಪಾತಿ ತಿನ್ನು ಫಸ್ಟು. ತಿನ್ಬಾ ಚಪಾತಿ. ಚಪಾತಿ ತಿಂದರೆ ನಿಮಗೆ ಹಾಕ್ಕೊಡ್ತೀನಿ, ಇಲ್ಲಾಂದರೆ ಇಲ್ಲ. ತಿನ್ನು. ಚಪಾತಿ ತಿಂದರೆ ಇಲ್ಲಾಂದರೆ ಬಲೂನ್ ಇಲ್ಲ, ಹೋಗು. ನನ್ನ ಮಗಳು ತಿಂತಾನೆ ಇಲ್ಲ ಫ್ರೆಂಡ್ಸ್. ಅವಳು ಬಲೂನ್ ಅಂತ ಇಟ್ಕೊಂಬಿಟ್ಟವಳು. ತಿನ್ನಿಸ್ತೀನಿ ಬಾ.
ಮತ್ತು ತಿನ್ನಬೇಕು. ತಿಂದರೆ ಬಲೂನ್, ಇಲ್ಲಾಂದರೆ ಇಲ್ಲ. ಬಲೂನ್ ಬೇಡವಾ? ಬಲೂನ್ ಬೇಡವಾ? ಬಲೂನ್ ಬೇಡವಾ? ಬಲೂನ್ ಬೇಡವಾ? ತಿನ್ನು ತಿನ್ನು. ತಿಂದರೆ ಬಲೂನು ತಿನ್ನು. ತಿಂದರೆ ಬಲೂನು, ಇಲ್ಲಾಂದರೆ ಇಲ್ಲ. ಅದೆಲ್ಲ ತಿನ್ನಬಾರ್ದು. ಚಪಾತಿ ತಿನ್ಬಿಡು. ಬಲೂನ್ 4-5 ಬಲೂನ್ ಊದ್ಕೊಡ್ತೀನಿ. ಚಪಾತಿ ತಿನ್ಬಿಡು. ಬಲೂನ್ ಬೇಕು ಅಂತಂದರೆ ಚಪಾತಿ ತಿನ್ಬೇಕು, ಅರ್ಥ ಆಯ್ತಾ? ಇವಾಗಂತೂ ನನಗೆ ತುಂಬಾ ನೆಮ್ಮದಿ ಕೊಡ್ತಾಯಿದೆ. ಯಾಕಂದರೆ ನಾನು ವ್ಯೂಸ್ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ. ಸೊ ನನ್ನ ಕೆಲಸ ಮಾಡ್ಕೊಂಡು ಹೋಗೋಣ, ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾ ಇರೋಣ. ವ್ಯೂಸ್ ಬಗ್ಗೆ ಯೋಚನೆ ಮಾಡೋದು ಬೇಡ, ಎಷ್ಟು ವ್ಯೂಸ್ ಬಂತು ಅಂತ ನೋಡೋದೇ ಬೇಡ ಅಂತ ಡಿಸೈಡ್ ಆಗಿದ್ದೀನಿ. ಯಾಕಂದರೆ ಅದೇ ನನಗೆ ಡಿಮೋಟಿವೇಟ್ ಮಾಡೋದು ಯಾವಾಗಲೂ. ಸೊ ಯಾರು ಸಪೋರ್ಟ್ ಮಾಡಲಿ, ಅಯ್ಯೋ ನಾನು ಇವ್ರು ಸಪೋರ್ಟ್ ಮಾಡ್ತಾಯಿಲ್ಲ, ಅವ್ರು ಸಪೋರ್ಟ್ ಮಾಡ್ತಾರೆ ಅನ್ನೋ ಬಾಧೆನೂ ಬೇಡ. ಸುಮ್ಮನೆ ವೀಡಿಯೋಸ್ ಹಾಕ್ಕೊಂಡು ಹೋಗ್ತಾ ಇರೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇನ್ಮೇಲೆ ವೀಡಿಯೋ ಲೆಂತ್ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕಂತಂದರೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಹಾಗೆ ನಾನು ಅಷ್ಟೊಂದು ಕಷ್ಟಪಟ್ಟು ಎಡಿಟ್ ಮಾಡಿ ಹಾಕಿದ್ರೂ ಕೂಡ ಟೈಮ್ ಟು ಕರೆಕ್ಟಾಗಿ ಡೌನ್ಲೋಡ್ ಮಾಡೋಕ್ಕಾಗಲ್ಲ, ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಕಡಿಮೆ ಲೆಂತ್ ಹಾಕಿದ್ರೆ ಅಟ್ಲೀಸ್ಟ್ ನಾನು ಡೈಲಿ ಹಾಕ್ಬೋದು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಇನ್ಮೇಲೆ ನಾನಂತೂ ಡಿಸೈಡ್ ಆಗಿಬಿಟ್ಟಿದ್ದೀನಪ್ಪ. ನನಗೆ ಈ ಗೋಳೇ ಬೇಡ, ವ್ಯೂಸ್ ಬರ್ತಾಯಿಲ್ಲ, ಅವ್ರು ಸಪೋರ್ಟ್ ಮಾಡ್ತಾಯಿಲ್ಲ, ಅವ್ರು ಹಂಗೆ ಅನ್ಕೊತಾರೆ, ಇವ್ರು ಅನ್ಕೊತಾರೆ ಅನ್ನೋದು ಯೋಚನೆನೇ ಬೇಡ. ಇನ್ಮೇಲೆ ನಾನು ಇನ್ನಷ್ಟು ಜಾಸ್ತಿ ಕೆಲಸ ಮಾಡೋದೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನನ್ನ ಮನೆಯ ಪ್ರತಿ ಮೂಲೆ ಜಾಗದಲ್ಲೂ ಏನೇನಿದೆ, ಏನು ಕೆಲಸ ಮಾಡ್ತೀನಿ ಪ್ರತಿಯೊಂದು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಷ್ಟು ದಿವಸ ಅವ್ರೇನು ಅನ್ಕೊತಾರೆ, ಇವ್ರೇನು ಅನ್ಕೊತಾರೆ ಅಂತ ನನ್ನ ಹಸ್ಬೆಂಡು ಒಂದು ತಲೆಯಲ್ಲಿ ಅವಾಗವಾಗ ಹುಳ ಬಿಡ್ತಾಯಿದ್ರು. ಸೊ ಇವಾಗ ಆ ಪ್ರಾಬ್ಲಮ್ ಇಲ್ಲ. ನಾನು ಅವ್ರಿಗೆ ಹೇಳಿದ್ದೀನಿ, ಯಾರೇನಾದರೂ ಅಂದ್ಕೊಳ್ಳಿ ಬಿಟ್ರಿ, ನಮ್ಮ ಕೆಲಸ ನಾವು ಮಾಡೋಣ ಅಂತ. ಸೊ ಹೌದು ಫ್ರೆಂಡ್ಸ್, ಹಿಂಗೆ ಇರಬೇಕು. ಯಾರೇನು ಅಂದ್ಕೊಂಡ್ರೂ ಪರವಾಗಿಲ್ಲ ಅಂತ ಬಿಟ್ಬಿಡಬೇಕು. ಸೊ ಈ ರೀತಿ ಡಿಸೈಡ್ ಆಗಿದ್ದೀನಿ. ಸೊ ಈಗ ನಾನು ಈ ಮೈಂಡ್ ಸೆಟ್ಟಲ್ಲಿದ್ದೀನಿ. ಸೊ ಈ ವಿಷಯ ಶೇರ್ ಮಾಡ್ಕೊಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡಿಕೊಂಡೆ. ನಾನು ಇಲ್ಲಿಗೆ ನನ್ನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಈ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಎವ್ರಿವನ್.